ನಾನು ಈಗ ಪರೀಕ್ಷೆಗೆ ಹಾಜರಾಗಿದ್ದು 5ನೇ ಎಮ್ ಎ ಆಗಿದೆ. ಸಬ್ಜೆಕ್ಟು ಇಂಗ್ಲೀಷ್ ಆಗಿದೆ. ಈ ಮೊದಲು ಇದೇ ಯೂನಿವರ್ಸಿಟಿಯಿಂದ ಇಗ್ನೋದಿಂದ ಇಂಗ್ಲೀಷ್ನಲ್ಲಿ ಸೋಷಿಯಾಲಜಿ ಬರೆದು ಸೆಕೆಂಡ್ ಕ್ಲಾಸನ್ನು ಪಡೆದಿದ್ದೇನೆ. ಇದಕ್ಕೂ ಮೊದಲು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 4 ಎಮ್ ಎಗಳನ್ನು ಮಾಡಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೇದು ಕನ್ನಡ, ಹಿಂದಿ, ಇಂಗ್ಲೀಷು ಹೀಗೆ ಆಗಿರ್ತವೆ. ನಾನೊಬ್ಬ ಸರ್ಕಾರಿ ಅಧಿಕಾರಿ, ಆರೋಗ್ಯ ಇಲಾಖೆಯಲ್ಲಿ ಗೆಸ್ಟೆಡ್ ಅಸಿಸ್ಟೆಂಟ್ ಅಂತ ತಿಳಿದು 2000 ಇಸ್ವಿಯಲ್ಲಿ ರಿಟೈರ್ ಆಗಿದ್ದೇನೆ. ನನಗೆ ಇದನ್ನು ಯಾಕೆ ನಾನು ಅಭ್ಯಾಸ ಮಾಡ್ತೇನೆ ಅನ್ನೋ ಒಂದು ಕಾರಣ ಇದೆ. ನಾನು ಬಡತನದಿಂದ ಬಂದಿದ್ದೇನೆ. ಸಾಹಿತ್ಯ ರಚನೆ ಮಾಡಿದ್ದೇನೆ. ಈಗಾಗಲೇ 15 ಕೃತಿಗಳು ಕನ್ನಡದಲ್ಲಿ ರಚಿತವಾಗಿವೆ. ಅದಕ್ಕೆ ಹಿಂದಿ, ಇಂಗ್ಲೀಷ್, ಕನ್ನಡ ಮತ್ತು ಸಂಸ್ಕೃತಗಳನ್ನು ಅಭ್ಯಾಸ ಮಾಡಿಕೊಂಡು ಸಾಹಿತ್ಯವನ್ನು ಒಂದು ವಿಪುಲವಾಗಿ ಬೆಳೆಸಬೇಕಂತ ಕನಸು ಕಾಣ್ತಾ ಇದ್ದೇನೆ. ನನಗೀಗ ವಯಸ್ಸಾಗಿದೆ, ಆದರೆ ಆಸಕ್ತಿ ಕಡಿಮೆ ಆಗಿಲ್ಲ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಯಾವಾಗ ನಾವು ಕಲಿತದ್ದನ್ನು ಬಿಟ್ಟು ಬಿಡ್ತೀವೋ ಆವಾಗಲೇ ಅದು ಜಂಗು ಹತ್ತಿ ಮೂಲೆಯಲ್ಲಿ ಕಬ್ಬಿಣ ಸಾಮಾನು ಬಿದ್ದಿರ್ತಲ್ಲ ಹಾಗಾಗುತ್ತಂತ ನನ್ನ ಅನಿಸಿಕೆ. ಅದನ್ನು ನಾವು ನಿತ್ಯ ಹಾಗಾಗಿ ಪರೀಕ್ಷೆ, ಡಿಸ್ಕಷನ್ನು ಮತ್ತು ಸಭೆ ಸಮಾರಂಭ ಭಾಗವಹಿಸೋದ್ರಿಂದ ಅದರ ಸಾಹಿತ್ಯವನ್ನು 4 ಭಾಷೆಯಲ್ಲಿ ಸಹಿತ ಬೆಳೆಸುವಂಥದ್ದು ಒಂದು ನೆನಪಿನ ಶಕ್ತಿ ಬೆಳೀತಾ ಹೋಗ್ತದಂತ ಒಂದು ವಿಶ್ವಾಸವಿದೆ. ಅದಕ್ಕೆ ಈಗಾದರೂ ಸಹಿತ ನಾನು ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಏನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವು ತಮ್ಮಷ್ಟಕ್ಕೆ ತಾವೇ ನಾನು 1950ರಿಂದ ಯಾವ ರೀತಿ 1ನೇದಿಂದ ಅಭ್ಯಾಸ ಮಾಡ್ತಾ ಇದ್ದೀನೋ ಅದೇ ರೀತಿ ಇವತ್ತಿಗೂ ನಾನು ಮಾಡ್ತಾ ಇದ್ದೇನೆ. ಈಗ ಕಲಿಯಾಕ ವಯಸ್ಸು ಬೇಕಾಗಿಲ್ಲ. ಕರೆಕ್ಟ್, ವಯಸ್ಸು ಬೇಕಾಗಿಲ್ಲ. ನಿಮ್ಮ ಹೆಸರು? ನಿಂಗಯ್ಯ, ತಂದೆ ಬಸಯ್ಯ, ಒಡೆಯರು, ಗ್ರಾಮ ಕೆಲವು ಗುಡೂರು, SSC ತಾಲೂಕು ಇಲ್ಕಲ್. ಓಕೆ, ಥ್ಯಾಂಕ್ ಯು ಸರ್. ನೀವು ಕನ್ನಡ ನಾಡಿನಲ್ಲಿ ಇಗ್ನೋ ವಿಶ್ವವಿದ್ಯಾಲಯ ಅತ್ಯಂತ ಒಳ್ಳೆಯ ರೀತಿಯಿಂದ ಪರೀಕ್ಷೆ ನಡೆಸೋದಕ್ಕೆ ನಾನು ಅನಂತ ಎಲ್ಲ ಪರೀಕ್ಷಾರ್ಥಿಗಳ ಪರವಾಗಿ ಅನಂತ ಅಭಿನಂದನೆಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೇನೆ. ನಾನು ಯಾಕೆ MA ಇಂಗ್ಲೀಷ್ ಮಾಡ್ತಾ ಇದ್ದೇನೆ ಅಂದರೆ, ನನ್ನ ಅಭಿರುಚಿ ಏನು ಅಂತಂದರೆ ಜ್ಞಾನ ಸಂಪಾದನೆ ಮಾಡೋದು. ಒಬ್ಬ ಪ್ರಾಧ್ಯಾಪಕನಾಗಿ ದಿನನಿತ್ಯ ಅಧ್ಯಯನಶೀಲನಾಗಿರಬೇಕು. ಎಷ್ಟು ಅಧ್ಯಯನಶೀಲನಾಗಿರ್ತಾನೆ, ಎಷ್ಟು ಅನೇಕ ಪುಸ್ತಕಗಳನ್ನು, ಜಗತ್ತಿನ ಹೊಸ ಆವಿಷ್ಕಾರಗಳನ್ನು ತಾನು ಅರ್ಥ ಮಾಡಿಕೊಳ್ತಾನೆ, ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವುದರಿಂದ ನಮ್ಮ ನಾಡು, ನಮ್ಮ ಸಂಸ್ಕೃತಿ ಬೆಳೀಲಿಕ್ಕೆ ಇದು ನಾಂದಿಯಾಗುತ್ತೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟ. ಯಾವ ಸಬ್ಜೆಕ್ಟಲ್ಲಿ ನೀವು ಈಗ PG ಮಾಡ್ತಾ ಇದ್ದೀರಿ? ನನ್ನ ವಯಸ್ಸು 68. ನಾನು PM ಮಡಿವಾಳ ಸಿಂದಗಿಯಿಂದ ಬಂದಿದ್ದೇನೆ. ನನಗೀಗ 68 ವರ್ಷ. ಇಂಗ್ಲೀಷ್ PGಯನ್ನು ಮಾಡಾಕತ್ತಿದ್ದೇನೆ. ಮೊದಲೊಮ್ಮೆ ಅವ್ರ ಸಂಬಂಧ ಬಂದಿದ್ದೀವಿ ಸರ್. ಅವ್ರು ನಮ್ಮ ಮಗಳ ಮೊದಲು ಆಕಿನ್ನ PG ಮಾಡಿಸ್ಬೇಕು ಅನ್ನೋಂಥ ವಿಚಾರ ಇತ್ತು. ಅವ್ರು ಏನಂತಂದರು, ನೀನು ನಮ್ಮ ಜೊತೆಗೆ ಮಾಡು ಅಂದಾಗ ನಾನು MA ಇಂಗ್ಲೀಷನ್ನು ಮಾಡಲಿಕ್ಕೆ ಮಾಡಿದ್ದೆ. ಆಕೆ ರಾಜೇಶ್ವರಿ ಮಡಿವಾಳರ ಈಗ MA ಮುಗಿದಿದೆ. ನಿಮ್ಮ ಹೆಸರು? ನಮ್ಮ PM ಮಡಿವಾಳರ ಸಿಂದಗಿ. ಮಂಜುನಾಥ್ ಕೋರಿ. ನಾನು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ BLD ಸಂಸ್ಥೆಯ ಅಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಳೆದ 20 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಳೆದ 4 ವರ್ಷದಿಂದ ನಾನು ಈ ಇಗ್ನೋ ಸ್ಟಡಿ ಸೆಂಟರ್, ನಮ್ಮ ಕಾಲೇಜ್ನಲ್ಲೇ ನಡೀತಕ್ಕಂತಹ ಇಗ್ನೋ ಸ್ಟಡಿ ಸೆಂಟರ್ನ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಸ್ಟಡಿ ಸೆಂಟರ್ನಲ್ಲಿ ಸಾಕಷ್ಟು ಜನ ಹಿರಿಯ ನಾಗರಿಕರು ಕೂಡ ಇವತ್ತು ಪರೀಕ್ಷೆಯನ್ನು ಬರೆದಿದ್ದನ್ನು ತಾವು ನೋಡಿರ್ಬೋದು. ಇದು ಒಂದು ಯುವಕರಿಗೆ ಒಂದು ಏನಂತಂದರೆ ಒಂದು ಮಾದರಿ ಸ್ಫೂರ್ತಿ ಇದು. ಯಾಕಂದರೆ ಎಲ್ಲ ಸೌಲಭ್ಯಗಳು ನಮ್ಮ ನಗರದಲ್ಲಿ ಸಿಗ್ತಾ ಇದ್ದು, ಇಗ್ನೋದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ PG ಮಾಡ್ಕೋಬೋದು, UG ಮಾಡ್ಕೋಬೋದು, ಯಾವುದೇ ಕೋರ್ಸ್ ಆಗಲಿ. ಅಲ್ಲದೆ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ಇಲ್ಲಿ ಒಳ್ಳೆಯ ಒಂದು ಕಲಿಕಾ ವಾತಾವರಣ ಇದೆ. ಇಲ್ಲಿ ಪರೀಕ್ಷೆಗಳನ್ನು ಕೂಡ ಇದೇ ಸೆಂಟರ್ನಲ್ಲಿ ಇವತ್ತು ನಾವು ನಡೆಸಲಾಗ್ತಾ ಇದೆ. ಅದಕ್ಕಾಗಿ ನಾನು ಯುವಕರಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ, ಅದೇ ಕಡಿಮೆ ಖರ್ಚಿನಲ್ಲಿ
ಒಂದು ಒಳ್ಳೆಯ ಒಂದು ಸರ್ಟಿಫಿಕೇಟ್ ಆಗಲಿ ಪಡಿತು ಅಂದರೆ ಮುಂದಿನ ಒಂದು ಜೀವನಕ್ಕೆ ಯಾವುದೇ ಒಂದು ದಾರಿದೀಪ ಆಗಬಹುದು. ಇವತ್ತು ಎಷ್ಟು ವಯಸ್ಸಿನವ್ರು ಬಂದಿದ್ರು ಸರ್, ಇವತ್ತು ನಮ್ಮ ಸ್ಟಡಿ ಸೆಂಟರ್ನಲ್ಲಿ 85 ವಯಸ್ಸು ಇರ್ತಕ್ಕಂತಹ ಒಬ್ಬ ನಿಂಗಯ್ಯ ಒಡೆಯರ್ ಅಂತನ್ನುವಂತಹ ಒಬ್ಬ ನಿವೃತ್ತ ನೌಕರ, ಜೊತೆಗೆ ಮಡಿವಾಳರ್ ಅಂತನ್ನುವಂತಹ ನಿವೃತ್ತ ಅವರು ಉಪನ್ಯಾಸಕರು ಸಿಂದಗಿ GP ಪೋರ್ವಾಲ್ ಕಾಲೇಜ್ನಲ್ಲಿ ಮಾಡ್ತಕ್ಕಂಥವ್ರು. ಅವರು ಕೂಡ ಇವತ್ತು MA ಇಂಗ್ಲೀಷ್ ಎಕ್ಸಾಮನ್ನು ಬರೆದ್ರು. ಹಾಗೆ ಇನ್ನೊಬ್ಬರು ನೌಕರಸ್ಥರು ಒಬ್ಬರು ಪಾಟೀಲ್ ಅಂತ ಹೇಳಿ ಅವರು ಕೂಡ ಒಂದು ಸಬ್ಜೆಕ್ಟನ್ನು ಅವರು ಬರೆದ್ರು. ಹೀಗೆ ಎಲ್ಲ ನಿವೃತ್ತ ಉದ್ಯೋಗಿಗಳು ಕೂಡ ಬಂದು ಇವತ್ತು ಶಿಕ್ಷಣಕ್ಕೆ ಅಷ್ಟು ಒಲವನ್ನು ತೋರಿಸ್ತಿದ್ದಾರೆ ಅಂತಂದರೆ ನನಗೆ ಒಂಥರ ಒಬ್ಬ ಸಂಯೋಜಕನಾಗಿ ನನಗೆ ಖುಷಿ ಅನ್ನಿಸ್ತದೆ.